ರಾಜ್ಯಾದ್ಯಂತ ಇವತ್ತು ಮಾರ್ಕ್ ಒಂದ್ ಕಡೆ ಅಪ್ಪಳಿಸ್ತು, ಒಂದ್ ಕಡೆ ಸಾಕಷ್ಟು ಸದ್ದನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಮಾರ್ಕ್ ಸಿನಿಮಾ ಒಂದು ಮಾರ್ಕ್ ಆಗಿ ಉಳಿತು ಇವತ್ತು. ಸೊ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ. ಸಿನಿ ಪ್ರಿಯರು ಕೂಡ ಈ ತಿಂಗಳಿಗಾಗಿ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಸಿನಿ ಪ್ರಿಯರಿಗೆ ಒಂದಿಷ್ಟು ಹಬ್ಬದ ವಾತಾವರಣ ರೀತಿ. ಮಾರ್ಕ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಬಹಳ ಅದ್ಭುತವಾದಂಥ ರೆಸ್ಪಾನ್ಸು. ಅಭಿಮಾನಿಗಳು ಕೂಡ ಬಹಳಷ್ಟು ಅದ್ಭುತ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ಸಿನಿಮಾ, ಬಹಳಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಬೋರಿಂಗ್ ಅನ್ಸ್ಲಿಲ್ಲ. ಸೊ ಸಾಂಗ್ಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, BGM ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಿ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕರ್. ರಾಜ್ಯಾದ್ಯಂತ ಇವತ್ತು ಮಾರ್ಕ್ ಒಂದ್ ಕಡೆ ಅಪ್ಪಳಿಸ್ತು, ಒಂದ್ ಕಡೆ ಸಾಕಷ್ಟು ಸದ್ದನ್ನ ಮಾಡೋದಕ್ಕೆ ಆರಂಭ ಮಾಡಿದೆ. ಅದರ ಜೊತೆಗೆ ಮಾರ್ಕ್ ಸಿನಿಮಾ ಒಂದು ಮಾರ್ಕ್ ಆಗಿ ಉಳಿತು ಇವತ್ತು. ಸೊ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ. ನಮ್ಮ ನಾಯಕರ ಸಿನಿಮಾ ಬರುತ್ತೆ, ನಮ್ಮ ಹೀರೋಗಳ ಸಿನಿಮಾ ಬರುತ್ತೆ ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ. ಅದರ ಜೊತೆಗೆ ಸಿನಿ ಪ್ರಿಯರು ಕೂಡ ಈ ತಿಂಗಳಿಗಾಗಿ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಡಿಸೆಂಬರ್ ತಿಂಗಳು ಬಂತು ಅಂತಂದ್ರೆ ಸಿನಿ ಪ್ರಿಯರಿಗೆ ಒಂದಿಷ್ಟು ಹಬ್ಬದ ವಾತಾವರಣ ರೀತಿ. ಇವತ್ತು ಮಾರ್ಕ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಬಹಳ ಅದ್ಭುತವಾದಂಥ ರೆಸ್ಪಾನ್ಸು. ಅಭಿಮಾನಿಗಳು ಕೂಡ ಬಹಳಷ್ಟು ಅದ್ಭುತ ರಿವ್ಯೂ ಅನ್ನು ಕೊಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿ ಆಕ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಕಡೆ ಗಮನಿಸ್ತಾ ಹೋದರೆ ಇವತ್ತು ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಅದ್ಭುತವಾದಂಥ ಇಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಆ ಮ್ಯೂಸಿಕ್ ಆಗಿರ್ಬೋದು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಅವರ ಪಂಚ್ ಡೈಲಾಗ್ಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ. ಅದರ ಜೊತೆಗೆ ಇದು 100 ಡೇಸ್ ಪಕ್ಕಾ ಅನ್ನುವಂಥದ್ದು. ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ಮ್ಯಾಕ್ಸ್ ಡೈರೆಕ್ಟರ್ ಏನಿದ್ದಾರೆ ಅವರೇ ಈ ಸಿನಿಮಾವನ್ನ ಮಾರ್ಕನ್ನು ತೆಗೆದಿರುವಂಥದ್ದು. ಸೊ ಒಂದು ಲೈನ್ ಸ್ಟೋರಿ ಇದು. ಸೊ ಗಮನಿಸ್ತಾ ಹೋದರೆ ಸಸ್ಪೆಂಡ್ ಆಗಿರುವಂಥ ಇನ್ಸ್ಪೆಕ್ಟರ್ ಒಬ್ಬರು ಸೊ ಮಕ್ಕಳನ್ನು ಅಪಹರಣ ಮಾಡಿರ್ತಾರೆ, ಅವರನ್ನು ಬಚಾವ್ ಮಾಡುವಂಥದ್ದು. ಅದರ ಜೊತೆಗೆ ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಗೃಹ ಸಚಿವರು ಒಬ್ಬರು CM ಆಗಬೇಕು ಅನ್ನುವಂಥದ್ದು. ಸೊ ಎರಡೂ ಕೂಡ ಲಿಂಕ್ ಮಾಡಿ ನೋಡಿದ್ರೆ ಎಲ್ಲಾದರೂ ಕೂಡ ಟೆಲಿಗ್ರಾಮ್ಗಳಲ್ಲೋ ಅಲ್ಲೋ ಇಲ್ಲೋ ಎಲ್ಲಾದರೂ ಲಿಂಕ್ ಸಿಗುತ್ತೆ ಅಂತ ಅಂದ್ಕೊಳ್ತಿದ್ರೆ ಪೈರಸಿ ಮಾಡೋಕ್ಕೆ ಹೋಗಬೇಡಿ, ಕನ್ನಡ ಸಿನಿಮಾವನ್ನು ಬೆಳೆಸಿ ಅನ್ನೋದೇ ನಮ್ಮ ಆಶಯ. ನೋಡಿ, ಈಗ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಅದ್ಭುತವಾದಂಥ ಸಿನಿಮಾ, ಬಹಳಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ. ಯಾಕೆ ಅಂತಂದರೆ ಎಲ್ಲೂ ಕೂಡ ಬೋರಿಂಗ್ ಅನಿಸ್ಲಿಲ್ಲ. ಸೊ ಸಾಂಗ್ಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, BGM ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸಿನಿಮಾ ನೋಡ್ತಿದ್ದ ಹಾಗೆ ಸೊ ಒಂದಿಷ್ಟು ಜನಗಳಿಗೆ ಸಹಜವಾಗಿ ಪ್ರಶ್ನೆಯನ್ನು ಮೂಡುತ್ತೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಒಂದು ಕಡೆ ಒಂದು ನೈಟ್ಗೆ ಸಿನಿಮಾ ಮುಗಿಸಿದ್ರು, ಬಟ್ ಇಲ್ಲಿ ಮಾರ್ಕ್ ಸಿನಿಮಾದಲ್ಲಿ 2 ನೈಟು 1 ಡೇ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅಂತಂದರೆ ಡೈರೆಕ್ಟರ್ ಬರೀ ನೈಟಲ್ಲೇ ಶೂಟ್ ಮಾಡಿಸ್ತಾರೆ ಸಿನಿಮಾಗಳನ್ನು. ಆಲ್ಮೋಸ್ಟ್ ಡೈರೆಕ್ಟರ್ಗೆ ನೈಟ್ ಸೀನು ಅಂತಂತಂದರೆ, ನೈಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಅಂತ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿಬರ್ತಾ ಇರುತ್ತೆ. ಯಾಕಂದರೆ ಈಗ ಫನ್ನಾಗಿ ಮಾಡಬೇಕು ಅಂತಂದಾಗ ಸಹಜವಾಗಿ ಮಾತಾಡಬೇಕಾದ್ರೆ ಈ ರೀತಿಯಾದಂಥ ಮಾತುಗಳನ್ನು ಕೇಳಿಬರುತ್ತೆ. ಸೊ ಅಭಿಮಾನಿಗಳನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಸಿನಿಮಾ ಇದೆ, ಸಖತ್ತಾಗಿದೆ ಸಿನಿಮಾ, ಏನ್ರಿ ಡೈಲಾಗ್ಗಳು, ಏನ್ರಿ ಸಿನಿಮಾ, ತೆಗೆದುಕೊಂಡು ಹೋಗಿರುವಂಥ ಸ್ಟೋರಿ ನೋಡ್ತಾ ಹೋದರೆ ಸಖತ್ ಕೊಟ್ಟಿದ್ದಾರೆ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಅಭಿಮಾನಿಗಳು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಬಟ್ ನಿಜವಾಗ್ಲೂ ಕೂಡ ಸಿನಿಮಾ ಬಹಳ ಅದ್ಭುತವಾಗಿದೆ. ಅಂತಂದರೆ ಈ ಹಿಂದೆ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಸಿನಿಮಾ ಇದೆಯಲ್ಲ ಮಾರ್ಕ್ ಅನ್ನುವಂಥ ಸಿನಿಮಾ ನಿಜವಾಗ್ಲೂ ಕೂಡ ಮಾರ್ಕ್ ಆಗಿ ಉಳಿಯುತ್ತೆ. ಈ ಮಾರ್ಕಂಡಯ್ಯ ಅನ್ನುವಂಥ ಒಂದು ಪಾತ್ರವನ್ನು ಸಸ್ಪೆಂಡ್ ಆಗಿರುವಂಥ ಪೊಲೀಸ್ ಇನ್ಸ್ಪೆಕ್ಟರ್ ಯಾವ ರೀತಿಯಾಗಿ ಕೆಲಸವೂ ಕೂಡ ಮಾಡಬಹುದು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಇಲ್ಲಿ ತೋರಿಸಿದ್ದಾರೆ. ಸೊ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯ ಒಂದಿಷ್ಟು ಮೊಮ್ಮಗಳಾಗಿರುವಂಥವಳು ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದರ ಸುತ್ತುತ್ತೆ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡುವಂಥ ಒಂದು ಆ ಮಕ್ಕಳನ್ನು ಯಾವ ರೀತಿಯಾಗಿ ಬಚಾವ್ ಮಾಡ್ತಾರೆ. ಅದ್ರ ಜೊತೆಗೆ ಈ ವಿಲನ್ಗಳಿದ್ದಾರೆ, ಸಿಕ್ಕಾಪಟ್ಟೆ ವಿಲನ್ಗಳು ಹಾಕಿದ್ದಾರೆ ಆಲ್ಮೋಸ್ಟ್. ಅಂತಂದರೆ ಅವ್ರ ಹೆಸರುಗಳನ್ನು ನೆನಪಿಡೋಕ್ಕಾಗೋದಿಲ್ಲ, ಯಾಕಂದರೆ ಅಷ್ಟರ ಜನ ವಿಲನ್ಗಳಿದ್ದಾರೆ. ಯಾರು ವಿಲನ್ನು ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲಿ ರುದ್ರ ಆಗಿರ್ಬೋದು, ಭದ್ರ ಆಗಿರ್ಬೋದು, ಡ್ರ್ಯಾಗನ್ ಮಂಜ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಇಂಡಸ್ಟ್ರಿಯ ವಿಲನ್ಗಳು ಕೂಡ ಇದರಲ್ಲಿ ಆ್ಯಡ್ ಆಗಿದ್ದಾರೆ, ಕಾಮಿಡಿಯನ್ಸ್ ಇದ್ದಾರೆ. ಬಹಳ ಅದ್ಭುತವಾಗಿ ಸಿನಿಮಾವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂತಂದರೆ 80% ಒಂದು ಕಡೆ ಗಮನಿಸ್ತಾ ಹೋದರೆ ಹೊರಗಿನವರೇ ಒಂದಿಷ್ಟು ಇದರಲ್ಲಿ ಕಲಾವಿದರಾಗಿ ಒಂದಿಷ್ಟು ಕೆಲಸವನ್ನು ಮಾಡಿದವರು. ಸೊ ಹಾಗಾಗಿ ಒಂದು ಕಡೆ ಯಾರ ಹೆಸರು ಕೂಡ ಒಂದಿಷ್ಟು ನೆನಪಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದ್ದಿದ್ದಂಗೆ ಪರಿಸ್ಥಿತಿ ಹೇಳಿದ ಹಾಗೆ.
ಸೊ ಮಾರ್ಕ್ ಸಿನಿಮಾ ಅಂತ ಬಂದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಭಾಳಷ್ಟು ಅದ್ಭುತವಾಗಿ ಸಿನಿಮಾ ರನ್ನಿಂಗ್ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಡೇ ಫಸ್ಟ್ ಶೋ ಆಗ್ತಿದ್ದ ಹಾಗೆ ಸೆಕೆಂಡ್ ಶೋ ಆಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಜನ ಬಂದು ಸಿನಿಮಾವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಒಂದು ಲೈನ್ ಸ್ಟೋರಿಯನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದರ ಜೊತೆಗೆ 1-2-3 ಸಾಂಗ್ಗಳಿದ್ದಾವೆ. ಆ ಸಾಂಗ್ಗಳಂತೂ ಅದ್ಭುತವಾಗಿರುವಂಥದ್ದು. ಈ ಮಲೈಕಾ ಸಾಂಗ್ ಅನ್ನೋದ್ರ ಜೊತೆಗೆ ಸ್ಟೀಫನ್ ಆಗಿರ್ಬೋದು, ಅವರ ಪಾತ್ರ ಆಗಿರ್ಬೋದು, ಆ ಡೈಲಾಗ್ಗಳಾಗಿರ್ಬೋದು, ಭಾಳ ಅದ್ಭುತವಾಗಿ ತೋರಿಸಿರುವಂಥದ್ದು. ಇನ್ನು ಈ ಮಕ್ಕಳನ್ನು ಯಾವ ರೀತಿಯಾಗಿ ಬಚಾವ್ ಮಾಡ್ತಾರೆ ಅನ್ನುವಂಥದ್ದು 18 ಗಂಟೆ ಈ ಭಾಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಇಲ್ಲಿ ನಟ ಕಿಚ್ಚ ಸುದೀಪ್ ಅವರಿಗೆ. ಸೊ ಯಾವ ರೀತಿಯಾಗಿ ಆ 18 ಗಂಟೆಗಳಲ್ಲಿ ಆ ಮಕ್ಕಳನ್ನು ರಕ್ಷಣೆ ಮಾಡ್ತಾರೆ, ಅದರ ಜೊತೆಗೆ ಅವರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾರೆ, ಅವರನ್ನು ಯಾವ ರೀತಿಯಾಗಿ ಬಚಾವ್ ಮಾಡ್ತಾರೆ, ಈ ರುದ್ರನಿಂದ ಆಗಿರ್ಬೋದು, ಭದ್ರನಿಂದ ಆಗಿರ್ಬೋದು, ಯಾವ ರೀತಿಯಾಗಿ ಇವರು ಬಚಾವ್ ಆಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅದಂದರೆ ಕಂಪ್ಲೀಟಾಗಿ, ಯಾಕಂದರೆ ಅವ್ರ ಜೊತೆ ಇರುವವರೇ ಒಂದಿಷ್ಟು ಅಲ್ಲಿ ಅಂತಂದರೆ ಆ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಯಾರು ಕಿಚ್ಚ ಸುದೀಪ್ ಅವರ ಜೊತೆ ಪಾತ್ರವನ್ನು ನಿಭಾಯಿಸ್ತಾ ಇರ್ತಾರೆ, ಆ ಸಿನಿಮಾದಲ್ಲಿ ಇದ್ದಾರೆ, ಅವರೇ ಒಂದಿಷ್ಟು ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಅಂತಂದರೆ ಮುಂದಿನ ಪಾರ್ಟಿಗೆ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಯಾಕಂದರೆ ಸಂಪೂರ್ಣವಾಗಿ ಹೋಲಾಗಿ ಈ ಸಿನಿಮಾವನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಕೂಡ ಭಾಳ ಸಸ್ಪೆನ್ಸ್ ಆಗಿರುವಂಥ ಸಿನಿಮಾ. ಒಂದಿಷ್ಟು ಈ ಅಂತಂದರೆ ಆ್ಯಕ್ಷನ್ ಸಿನಿಮಾ ಅನ್ನುವಂಥ ಒಂದು ಸ್ವಲ್ಪದಲ್ಲೇ ಉಳಿದೋಗ್ಬಿಡ್ತು. ಯಾಕಂದರೆ ಇಷ್ಟೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ, ಅಂತಂದರೆ ಸುದೀಪ್ ಅವರ ಸಾಕಷ್ಟು ಆ್ಯಕ್ಷನ್ ಸಿನಿಮಾಗಳನ್ನು ಒಂದು ಕಡೆ ಗಮನಿಸ್ತಾ ಹೋದರೆ, ಈ ಮಾರ್ಕ್ ಸಿನಿಮಾ ಇದೆಯಲ್ಲ ಸಿಕ್ಕಾಪಟ್ಟೆ ಆ್ಯಕ್ಷನ್ನು, ಅದರ ಜೊತೆಗೆ ಅವರ ಸ್ಟೈಲ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಆ ಡ್ಯಾನ್ಸ್ ಹೊಡೆಯುವಂಥ ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಕೂಡ ಭಾಳ ಅದ್ಭುತವಾಗಿ ಜನರ ಮುಂದೆ ಇಡುವಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಅಭಿಮಾನಿಗಳಿಗೆ ಇವತ್ತು ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಕಿಚ್ಚ ಸುದೀಪ್ ಅಭಿಮಾನಿಗಳು ರಾಜ್ಯದ ಮೂಲೆಯಿಂದ ಬಂದು ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಮಾರ್ಕ್ ಸಿನಿಮಾ ನಿಜವಾಗ್ಲೂ ಕೂಡ ಮಾರ್ಕ್ ಆಗಿ ಉಳಿಯುತ್ತೆ ಅನ್ನುವಂಥದ್ದು. ಮತ್ತೊಮ್ಮೆ ಮಾರ್ಕ್ ಸಿನಿಮಾ ಇದೀಗ ಒಂದು ಕಡೆ ಗಮನಿಸ್ತಾ ಹೋದರೆ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ಇದೀಗ ಮಾರ್ಕ್ ಸಿನಿಮಾ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಅಭಿಮಾನಿಗಳು ಕೂಡ ತುಂಬ ಖುಷಿಯಾಗಿದ್ದಾರೆ. ಮಾರ್ಕ್ ಸಿನಿಮಾ ನೋಡಿ ಬಂದಂಥ ಅಭಿಮಾನಿಗಳ ಆ ಮುಖದಲ್ಲಿ ಮಂದಹಾಸ ನೋಡಬೇಕಾಗಿರುವಂಥದ್ದು, ಆ ಮುಖದಲ್ಲಿ ಆ ಕಾಂತಿ ನೋಡಬೇಕಾದಂಥ ಸಂದರ್ಭದಲ್ಲಿ ಅವರು ಹೇಳುವಂಥ ಒಂದೊಂದು ಮಾತುಗಳನ್ನು ಕೇಳ್ತಾ ಹೋದರೆ ಭಾಳ ಅದ್ಭುತವಾಗಿದೆ ಈ ಸಿನಿಮಾ. ಸುದೀಪ್ ಅವರ ಸಿನಿಮಾಗಾಗಿ ನಾವು ಕಾಯ್ತಾ ಇದ್ದೀವಿ, ಕಿಚ್ಚ ಸರ್ ಅವರ ಸಿನಿಮಾಗಾಗಿ ನಾವು ಕಾಯ್ತಾ ಇದ್ದೀವಿ, ನಮ್ಮ ಅಣ್ಣನ ಸಿನಿಮಾಗಾಗಿ ನಾವು ಕಾಯ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಅಭಿಮಾನಿಗಳು ಪದೇ ಆಗಿ ಹೇಳ್ತಾ ಇದ್ರು. ಯಾಕಂತಂದರೆ ಅದರ ಜೊತೆಗೆ ಈ ಸಿನಿಮಾ ಒಂದು ಕಡೆ ಗಮನಿಸ್ತಾ ಹೋದರೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದೆ. ಆ ಸಂದೇಶದ ಜೊತೆಗೆ ಈ ಸಿನಿಮಾವು ಕೂಡ ಸಿಕ್ಕಾಪಟ್ಟೆ ಒಂದು ರೀತಿಯಾದಂಥದ್ದು 100 ಡೇಸ್ ಪಕ್ಕಾ ಅನ್ನುವಂಥ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.